ಪ್ರಶ್ನೆ 1. ಜೀವಕೋಶ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜೀವಕೋಶ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಫ್ರೆಂಡ್ಸ್. ಜೀವಕೋಶದ ಬಗ್ಗೆ ಸಂಪೂರ್ಣ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಕೊನೆಯವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಜೀವಕೋಶಗಳ ಅಧ್ಯಯನವನ್ನು ಏನೆನ್ನುವರು? ಫ್ರೆಂಡ್ಸ್, ಜೀವಕೋಶಗಳ ಅಧ್ಯಯನವನ್ನು ಸೈಟಾಲಜಿ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 3. ಜೀವಕೋಶಗಳ ಎಣಿಕೆಯನ್ನು ಏನೆಂದು ಕರೆಯುತ್ತಾರೆ? ಫ್ರೆಂಡ್ಸ್, ಜೀವಕೋಶಗಳ ಎಣಿಕೆಯನ್ನು ಸೈಟೋಮೀಟರ್ ಅಂತ ಕರೀತಾರೆ ಫ್ರೆಂಡ್ಸ್. ಸೈಟೋಮೀಟರ್ನಲ್ಲಿ ಜೀವಕೋಶಗಳ ಎಣಿಕೆಯನ್ನು ಮಾಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 4. ಜೀವಕೋಶವನ್ನು ಕಂಡುಹಿಡಿದವರು ಯಾರು? ಅಂದರೆ ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಕೋಶವನ್ನು ಕಂಡುಹಿಡಿದ ವಿಜ್ಞಾನಿ ಬಂದ್ಬಿಟ್ಟು ರಾಬರ್ಟ್ ಹುಕ್ ಆಗಿರ್ತಾನೆ ಫ್ರೆಂಡ್ಸ್. ಪ್ರಶ್ನೆ 5. ಜೀವಕೋಶವನ್ನು ಎಷ್ಟರಲ್ಲಿ ಕಂಡುಹಿಡಿಯಲಾಯಿತು? ಅಂದರೆ ಜೀವಕೋಶವನ್ನು ಯಾವ ಇಸ್ವಿಯಲ್ಲಿ ಕಂಡುಹಿಡಿಯಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 1665ರಲ್ಲಿ ಜೀವಕೋಶವನ್ನು ಕಂಡುಹಿಡಿಯಲಾಯಿತು ಫ್ರೆಂಡ್ಸ್. ಪ್ರಶ್ನೆ 6. ಸೂಕ್ಷ್ಮಾಣುಜೀವಿಗಳನ್ನು ಪತ್ತೆ ಹಚ್ಚಿದವರು ಯಾರು? ಫ್ರೆಂಡ್ಸ್, ಸೂಕ್ಷ್ಮಾಣುಜೀವಿಗಳನ್ನು ಪತ್ತೆ ಹಚ್ಚಿದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಂಟೋನಿ ಲಿವಾನ್ ಹಾಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 7. ಕೋಶ ವಿಭಜನೆಯಿಂದ ಏನು ಉಗಮವಾಗುತ್ತದೆ? ಫ್ರೆಂಡ್ಸ್, ಕೋಶ ವಿಭಜನೆಯಿಂದ ಏನು ಉಗಮ ಆಕತ್ತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಜೀವಕೋಶಗಳು. ಅಂದರೆ ಜೀವಕೋಶಗಳು ಕೋಶ ವಿಭಜನೆಯಿಂದ ಉಗಮವಾಗುತ್ತವೆ ಫ್ರೆಂಡ್ಸ್. ಪ್ರಶ್ನೆ 8. ಎಲ್ಲ ಜೀವಿಗಳು ಯಾವುದರಿಂದ ರಚಿತವಾಗಿದೆ? ಎಲ್ಲ ಜೀವಿಗಳು ಬಂದ್ಬಿಟ್ಟು ಇದು ಯಾವುದರಿಂದ ರಚಿತವಾಗಿದೆ ಅಂದರೆ ಜೀವಕೋಶಗಳಿಂದ ರಚಿತವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 9. ಜೀವಕೋಶದ ಅತ್ಯಂತ ಹೊರಭಾಗ ಯಾವುದು? ಫ್ರೆಂಡ್ಸ್, ಜೀವಕೋಶದ ಅತ್ಯಂತ ಹೊರಭಾಗ ಬಂದ್ಬಿಟ್ಟು ಕೋಶ ಪೊರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೋಶ ಪೊರೆ ಬಂದ್ಬಿಟ್ಟು ಇದು ಜೀವಕೋಶದ ಅತ್ಯಂತ ಹೊರಭಾಗ ಫ್ರೆಂಡ್ಸ್. ಪ್ರಶ್ನೆ 10. ಕೋಶ ಪೊರೆ ಯಾವುದರಿಂದ ಮಾಡಲ್ಪಟ್ಟಿದೆ? ಫ್ರೆಂಡ್ಸ್, ಕೋಶ ಪೊರೆ ಬಂದ್ಬಿಟ್ಟು ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಮಾಡಲ್ಪಟ್ಟಿದೆ ಫ್ರೆಂಡ್ಸ್. ಪ್ರಶ್ನೆ 11. ಕೋಶ ಪೊರೆ ಯಾವುದರಲ್ಲಿ ಕಂಡುಬರುತ್ತದೆ? ಕೋಶ ಪೊರೆ ಬಂದ್ಬಿಟ್ಟು ಇದು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಇನ್ನು ಮುಂದೆ ನಾನು ಸೈನ್ಸ್ ಪ್ರಶ್ನೋತ್ತರಗಳ ಕುರಿತು ಟಾಪಿಕ್ ವೈಸ್ ವಿಡಿಯೋನ ಮಾಡುತ್ತೇನೆ ಫ್ರೆಂಡ್ಸ್. ಆದ ಕಾರಣ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡ್ತೀರಿ ಫ್ರೆಂಡ್ಸ್. ಪ್ರಶ್ನೆ 12. ಜೀವಕೋಶಗಳಲ್ಲಿ ಎಷ್ಟು ರಚನೆಗಳಿವೆ? ಫ್ರೆಂಡ್ಸ್, ಜೀವಕೋಶದಲ್ಲಿ ಎಷ್ಟು ರಚನೆಗಳಿವೆ ಅಂದರೆ 3. ಅವುಗಳೆಂದರೆ ಕೋಶಪೊರೆ, ಕೋಶದ್ರವ್ಯ, ಕೋಶಕೇಂದ್ರ ಫ್ರೆಂಡ್ಸ್. ಪ್ರಶ್ನೆ 13. ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು? ಫ್ರೆಂಡ್ಸ್, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಬಂದ್ಬಿಟ್ಟು ಮೈಟೋಕಾಂಡ್ರಿಯಾ ನೋಡಿ ಫ್ರೆಂಡ್ಸ್. ಪ್ರಶ್ನೆ 14. ಜೀವಕೋಶದ ಎರಡನೇ ಅತಿ ದೊಡ್ಡ ಕಣದಂಗ ಯಾವುದು? ಫ್ರೆಂಡ್ಸ್, ಜೀವಕೋಶದ ಎರಡನೇ ಅತಿ ದೊಡ್ಡ ಕಣದಂಗ ಯಾವುದಪ್ಪ ಅಂತಂದ್ರೆ ಮೈಟೋಕಾಂಡ್ರಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಇದು RRB ಗ್ರೂಪ್ ಡಿ, SSC GD ಎಲ್ಲ ಎಕ್ಸಾಮ್ಗಳಿಗೂ ಇದು ಉಪಯುಕ್ತವಾಗಿವೆ ಫ್ರೆಂಡ್ಸ್. ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪ್ರಶ್ನೆ 15. ಜೀವಕೋಶದ ಬ್ಯಾಟ್ರಿ ಎಂದು ಯಾವುದನ್ನು ಕರೀತಾರೆ? ಫ್ರೆಂಡ್ಸ್, ಜೀವಕೋಶದ ಬ್ಯಾಟ್ರಿ ಅಂತ ಮೈಟೋಕಾಂಡ್ರಿಯಾನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಪೊರೆ ರಹಿತ ಕಣದಂಗಗಳು ಯಾವುವು? ಫ್ರೆಂಡ್ಸ್, ಪೊರೆ ರಹಿತ ಕಣದಂಗಗಳು ಯಾವಪ್ಪ ಅಂತಂದ್ರೆ ಸೆಂಟ್ರಿಯೋಲ್ ಮತ್ತು ರೈಬೋಸೋಮ್ ಆಗಿವೆ ಫ್ರೆಂಡ್ಸ್. ಪ್ರಶ್ನೆ 17. ಮೈಟೋಕಾಂಡ್ರಿಯಾ ಅನ್ನು ಕಂಡುಹಿಡಿದವರು ಯಾರು? ಅಂದರೆ ಮೈಟೋಕಾಂಡ್ರಿಯಾನ ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೋಲಿಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕೋಲಿಕರ್ ಬಂದ್ಬಿಟ್ಟು ಇವನು ಮೈಟೋಕಾಂಡ್ರಿಯಾನ ಕಂಡುಹಿಡಿತಾನೆ. ಪ್ರಶ್ನೆ 18. ATPಯ ವಿಸ್ತೃತ ರೂಪ ಯಾವುದು? ATPಯ ವಿಸ್ತೃತ ರೂಪ ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಡಿನೋಸೈನ್ ಡೈಫಾಸ್ಫೇಟ್ ಅಂತ ಹೇಳ್ಬೋದು. ATPಯ ವಿಸ್ತೃತ ರೂಪ ಇದಾಗಿದೆ. ಪ್ರಶ್ನೆ 19.
ಕೋಶದ ಶಕ್ತಿ ಕರೆನ್ಸಿ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕೋಶದ ಶಕ್ತಿ ಕರೆನ್ಸಿ ಅಂತ ATP ಕರೀತಾರೆ ಫ್ರೆಂಡ್ಸ್. ಅಂದರೆ ATP ಅಂದರೆ ಅಡಿನೋ ಟ್ರೈಫಾಸ್ಫೇಟ್ ನೋಡಿ ಫ್ರೆಂಡ್ಸ್ ಅದು. ಪ್ರಶ್ನೆ 20. ಒಂದು ಜೀವಕೋಶದಲ್ಲಿ ಎಷ್ಟು ಮೈಟೋಕಾಂಡ್ರಿಯಾ ಇರುತ್ತವೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಜೀವಕೋಶದಲ್ಲಿ 30ರಿಂದ 60 ಮೈಟೋಕಾಂಡ್ರಿಯಾ ಇರುತ್ತವೆ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಪ್ರಶ್ನೆ 21. ಅತ್ಯಂತ ಚಿಕ್ಕ ಗಾತ್ರದ ಜೀವಕೋಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಕೋಪ್ಲಾಸ್ಮಾ ಅಂತ ಹೇಳ್ಬೋದು. ಇದು 0.1 ಮೈಕ್ರಾನ್ ಇರುತ್ತೆ ಫ್ರೆಂಡ್ಸ್. ಇದು ಅತ್ಯಂತ ಚಿಕ್ಕ ಜೀವಕೋಶ ಆಗಿದೆ. ಪ್ರಶ್ನೆ 22. ಅತ್ಯಂತ ಸೂಕ್ಷ್ಮ ಜೀವಕೋಶಗಳು ಯಾವುವು? ಅಂದರೆ ಅತ್ಯಂತ ಸೂಕ್ಷ್ಮ ಜೀವಕೋಶಗಳು ಯಾವುವು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೆದುಳು ಅಂತ ಹೇಳ್ಬೋದು. ಮೆದುಳು ಅತ್ಯಂತ ಸೂಕ್ಷ್ಮ ಜೀವಕೋಶಗಳು ಆಗಿರ್ತವೆ. ಪ್ರಶ್ನೆ 23. ಅತಿ ದೊಡ್ಡ ಏಕಕೋಶ ಜೀವಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅತಿ ದೊಡ್ಡ ಏಕಕೋಶ ಜೀವಿ ಬಂದ್ಬಿಟ್ಟು ಅಸಿಟಬುಲೇರಿಯಾ ಬಂದ್ಬಿಟ್ಟು ಇದು ಏಕಕೋಶ ಜೀವಿಯಾಗಿದೆ ಫ್ರೆಂಡ್ಸ್, ಅತಿ ದೊಡ್ಡ. ಪ್ರಶ್ನೆ 24. ಮಾನವನ ಅತಿ ಉದ್ದವಾದ ಜೀವಕೋಶ ಯಾವುದು? ಮಾನವನ ಅತಿ ಉದ್ದವಾದ ಜೀವಕೋಶ ಬಂದ್ಬಿಟ್ಟು ಯಾವುದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ನ್ಯೂರಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನ್ಯೂರಾನ್ ಅಂದರೆ ನರಕೋಶ ನೋಡಿ ಫ್ರೆಂಡ್ಸ್. ನರಕೋಶ ಬಂದ್ಬಿಟ್ಟು ಮಾನವನ ಅತಿ ಉದ್ದವಾದ ಜೀವಕೋಶ ಆಗಿರುತ್ತದೆ. ಪ್ರಶ್ನೆ 25. ಮಾನವರಲ್ಲಿ ಅತ್ಯಂತ ಚಿಕ್ಕ ಜೀವಕೋಶಗಳು ಯಾವುವು? ಅಂದರೆ ಮಾನವನ ಒಳಗೆ ಅತ್ಯಂತ ಚಿಕ್ಕ ಜೀವಕೋಶಗಳು ಯಾವಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಕೆಂಪು ರಕ್ತ ಕಣಗಳು ಬಂದ್ಬಿಟ್ಟು ಇದು ಮಾನವನ ಅತ್ಯಂತ ಚಿಕ್ಕ ಜೀವಕೋಶಗಳು ಆಗಿರ್ತಾವೆ. ಪ್ರಶ್ನೆ 26. ಜೀವಕೋಶದ 2 ವಿಧಗಳು ಯಾವುವು? ಫ್ರೆಂಡ್ಸ್, ಜೀವಕೋಶದ 2 ವಿಧಗಳು ಯಾವಪ್ಪ ಅಂದ್ರೆ ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್. ಇವು ಬಹಳ ಮುಖ್ಯವಾಗಿದ್ದು ಫ್ರೆಂಡ್ಸ್, ಪ್ರೋಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟ್. ಪ್ರಶ್ನೆ 27. ಪ್ರೋಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆ ಯಾವುದು? ಪ್ರೋಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆ ಬಂದ್ಬಿಟ್ಟು ಇದಕ್ಕೆ ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲಗಳು. ಇವು ಪ್ರೋಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ 28. ಯೂಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆ ಯಾವುದು? ಯೂಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆ ಬಂದ್ಬಿಟ್ಟು ಅಮೀಬಾ ಮತ್ತು ನಾಯಿಕೊಡೆ ನೋಡಿ ಫ್ರೆಂಡ್ಸ್. ಅಮೀಬಾ ಮತ್ತು ನಾಯಿಕೊಡೆ ಯೂಕ್ಯಾರಿಯೋಟ್ ಜೀವಕೋಶಕ್ಕೆ ಉದಾಹರಣೆ ಆಗಿದೆ. ಪ್ರಶ್ನೆ 29. ನ್ಯೂಕ್ಲಿಯಸ್ ಯಾವುದರಲ್ಲಿ ಬರುತ್ತದೆ? ಫ್ರೆಂಡ್ಸ್, ನ್ಯೂಕ್ಲಿಯಸ್ ಯಾವುದರಲ್ಲಿ ಕಂಡುಬರುತ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಪ್ರೋಕ್ಯಾರಿಯೋಟ್ನಲ್ಲಿ ನ್ಯೂಕ್ಲಿಯಸ್ ಕಂಡುಬರುತ್ತದೆ. ಪ್ರಶ್ನೆ 30. ನ್ಯೂಕ್ಲಿಯಸ್ ಯಾವುದರಲ್ಲಿ ಕಂಡುಬರುವುದಿಲ್ಲ? ಅಂದರೆ ನ್ಯೂಕ್ಲಿಯಸ್ ಬಂದ್ಬಿಟ್ಟು ಇದು ಯಾವುದರಲ್ಲಿ ಕಂಡುಬರುವುದಿಲ್ಲಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯೂಕ್ಯಾರಿಯೋಟ್ನಲ್ಲಿ ನ್ಯೂಕ್ಲಿಯಸ್ ಕಂಡುಬರುವುದಿಲ್ಲ. ಪ್ರಶ್ನೆ 31. ಜೀವಕೋಶದ ಕಿಣ್ವಗಳ ಕೇಂದ್ರ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಕೋಶದ ಕಿಣ್ವಗಳ ಕೇಂದ್ರ ಅಂತ ಗಾಲ್ಗಿ ಸಂಕೀರ್ಣವನ್ನು ಕರೆಯುತ್ತಾರೆ. ಪ್ರಶ್ನೆ 32. ಜೀವಕೋಶದ ಸಂಚಾರಿ ಪೊಲೀಸ್ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜೀವಕೋಶದ ಸಂಚಾರಿ ಪೊಲೀಸ್ ಅಂತ ಗಾಲ್ಗಿ ಸಂಕೀರ್ಣವನ್ನು ಕರೆಯುತ್ತಾರೆ. ಪ್ರಶ್ನೆ 33. ಜೀವಕೋಶದ ಆತ್ಮಹತ್ಯಾ ಸಂಚಿ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಲೈಸೋಸೋಮ್ನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 34. ರಾಸಾಯನಿಕ ಕಾರ್ಖಾನೆ ಮತ್ತು ಜೀವಕೋಶದ ಸಂಚಾರಿ ಪೊಲೀಸ್ ಎಂದು ಯಾವುದನ್ನು ಕರೆಯುತ್ತಾರೆ?
ಇದಕ್ಕೆ ಸರಿಯಾದ ಉತ್ತರ ಗಾಲ್ಗಿ ಸಂಕೀರ್ಣವನ್ನು ಕರೆಯುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 35. ಕೋಶ ವಿಭಜನೆಯನ್ನು ಯಾವುದು ನಿಯಂತ್ರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಕೋಶ ವಿಭಜನೆಯನ್ನು ಸೆಂಟ್ರೋಸೋಮ್ಗಳು ನಿಯಂತ್ರಿಸುತ್ತವೆ. ಪ್ರಶ್ನೆ 36. ಪ್ರೋಟೀನ್ಗಳ ಕಾರ್ಖಾನೆ ಎಂದು ಯಾವುದನ್ನು ಕರೆಯುತ್ತಾರೆ? ಪ್ರೋಟೀನ್ಗಳ ಕಾರ್ಖಾನೆ ಅಂತ ಯಾವುದನ್ನು ಕರೀತಾರೆ ಅಂದ್ರೆ ರೈಬೋಸೋಮ್ನ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 37. ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗ ಯಾವುದು? ಇದಕ್ಕೆ ಸರಿಯಾದ ಉತ್ತರ ರೈಬೋಸೋಮ್ನ ಜೀವಕೋಶದ ಅತ್ಯಂತ ಚಿಕ್ಕ ಕಣದಂಗ ಅಂತ ಕರೀತಾರೆ. ಪ್ರಶ್ನೆ 38. ರೈಬೋಸೋಮ್ ಏನನ್ನು ಹೊಂದಿರುತ್ತದೆ? ಫ್ರೆಂಡ್ಸ್, ರೈಬೋಸೋಮ್ ಏನನ್ನು ಹೊಂದಿರುತ್ತದಪ್ಪ ಅಂದ್ರೆ RNA ಮತ್ತು ಪ್ರೋಟೀನ್ಗಳನ್ನು ಹೊಂದಿರುತ್ತದೆ. ಪ್ರಶ್ನೆ 39. ದೇಹದ ಎಲ್ಲ ಚಟುವಟಿಕೆಗಳನ್ನು ಯಾವುದು ನಿಯಂತ್ರಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ದೇಹದ ಎಲ್ಲ ಚಟುವಟಿಕೆಗಳನ್ನು ಕೋಶ ಕೇಂದ್ರ ನಿಯಂತ್ರಿಸುತ್ತದೆ. ಪ್ರಶ್ನೆ 40. ಸಸ್ಯಕೋಶಗಳು ಪ್ರಾಣಿ ಕೋಶಕ್ಕಿಂತ ವಿಭಿನ್ನ ಹೊಂದಿರುವಂಥದ್ದು ಯಾವುದು? ಅಂದರೆ ಸಸ್ಯಕೋಶಕ್ಕಿಂತ ಪ್ರಾಣಿ ಕೋಶ ವಿಭಿನ್ನವಾಗಿರ್ತದೆ, ಅದು ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಶ ಭಿತ್ತಿ ಸಸ್ಯಕೋಶಕ್ಕಿಂತ ಪ್ರಾಣಿ ಕೋಶಕ್ಕಿಂತ ಭಿನ್ನವಾಗಿರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 41. ಜೀವಕೋಶದಲ್ಲಿ ಲೋಳೆಯಂತಹ ವಸ್ತು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಜೀವಕೋಶದಲ್ಲಿ ಲೋಳೆಯಂಥ ವಸ್ತು ಬಂದ್ಬಿಟ್ಟು ಸೈಟೋಪ್ಲಾಸಮ್ ಅಂತ ಹೇಳ್ಬೋದು. ಇದು ಸೈಟೋಪ್ಲಾಸಮ್ ಬಂದ್ಬಿಟ್ಟು ಇದು ಜೀವಕೋಶದಲ್ಲಿ ಲೋಳೆಯಂಥ ವಸ್ತುವಾಗಿದೆ ಫ್ರೆಂಡ್ಸ್. ಪ್ರಶ್ನೆ 42. ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ಯಾರು? ಇದಕ್ಕೆ ಸರಿಯಾದ ಉತ್ತರ ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್. ಪ್ರಶ್ನೆ 43. ಪ್ರೋಟೀನ್ ಉತ್ಪಾದನೆಗಳ ನಿಯಂತ್ರಕ ಎಂದು ಯಾವುದನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಪ್ರೋಟೀನ್ ಉತ್ಪಾದನೆಗಳ ನಿಯಂತ್ರಕ ಎಂದು ಕಿರುಕೋಶ ಕೇಂದ್ರವನ್ನು ಕರೆಯುತ್ತಾರೆ. 44. ಪ್ರಶ್ನೆ 44 ಬಂದ್ಬಿಟ್ಟು ಕೆಂಪು ರಕ್ತ ಕಣಗಳ ಜೀವಿತಾವಧಿ ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಕೆಂಪು ರಕ್ತ ಕಣಗಳ ಜೀವಿತಾವಧಿ ಬಂದ್ಬಿಟ್ಟು 120 ದಿನಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 45. DNA ಮತ್ತು RNA ಯನ್ನು ಕಂಡುಹಿಡಿದವರು ಯಾರು? DNA ಅಂದರೆ ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್, RNA ಅಂದರೆ ರೈಬೋನ್ಯೂಕ್ಲಿಕ್ ಆಸಿಡ್. ಇವುಗಳನ್ನು ಕಂಡುಹಿಡಿದವರು ಯಾರಪ್ಪ ಅಂತಂದ್ರೆ ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು DNA ಮತ್ತು RNA ಯನ್ನು ಕಂಡುಹಿಡಿತಾರೆ ಫ್ರೆಂಡ್ಸ್. ಪ್ರಶ್ನೆ 46. ರೈಬೋಸೋಮ್ ಪ್ರೋಕ್ಯಾರಿಯೋಟ್ನಲ್ಲಿ ಏನಾಗಿರುತ್ತದೆ? ಅಂದರೆ ರೈಬೋಸೋಮ್ ಬಂದ್ಬಿಟ್ಟು ಇದು ಪ್ರೋಕ್ಯಾರಿಯೋಟ್ನಲ್ಲಿ ಏನಾಗಿರ್ತದೆ ಅಂತ ಇಲ್ಲಿ ಕೇಳಿದ್ದಾರೆ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಚಿಕ್ಕದಾಗಿರ್ತದೆ ಫ್ರೆಂಡ್ಸ್. ರೈಬೋಸೋಮ್ ಬಂದ್ಬಿಟ್ಟು ಯೂಕ್ಯಾರಿಯೋಟ್ನಲ್ಲಿ ದೊಡ್ಡದಾಗಿರುತ್ತೆ ಅಂತ ನೀವೇ ತಿಳ್ಕೊಬೇಕು ಫ್ರೆಂಡ್ಸ್. ಅಂದರೆ ಇಲ್ಲಿ ಚಿಕ್ಕದಾಗಿದ್ದರೆ ಅಲ್ಲಿ ದೊಡ್ಡದಾಗಿರುತ್ತೆ. ಪ್ರಶ್ನೆ 47. ಮಾನವನ ಎರಡನೇ ಅತಿ ದೊಡ್ಡ ಜೀವಕೋಶ ಯಾವುದು? ಮಾನವನ ಎರಡನೇ ಅತಿ ದೊಡ್ಡ ಜೀವಕೋಶ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೆಫ್ರಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಕಿಡ್ನಿಗಳ ಅಧ್ಯಯನಕ್ಕೆ ನೆಫ್ರಾನ್ ಅಂತ ಕರೀತಾರೆ ಫ್ರೆಂಡ್ಸ್. ಅದೇ ಎರಡನೇ ಅತಿ ದೊಡ್ಡ ಜೀವಕೋಶ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 48. ಕೋಶಪೊರೆ ಜೀವಕೋಶಕ್ಕೆ ಏನನ್ನು ನೀಡುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಕೋಶಪೊರೆ ಬಂದ್ಬಿಟ್ಟು ಇದು ಜೀವಕೋಶಕ್ಕೆ ಆಧಾರ, ದೃಢತೆ, ರಕ್ಷಣೆಯನ್ನು ನೀಡುತ್ತದೆ. ಪ್ರಶ್ನೆ 49. ಅತ್ಯಂತ ದೊಡ್ಡ ಜೀವಕೋಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಅತ್ಯಂತ ದೊಡ್ಡ ಜೀವಕೋಶ ಬಂದ್ಬಿಟ್ಟು
ಆಸ್ಟ್ರಿಚ್ ಆಗಿರ್ತದೆ ಫ್ರೆಂಡ್ಸ್. ಅಂದರೆ ಉಷ್ಟ್ರಪಕ್ಷಿಯ ಮೊಟ್ಟೆ ಅತ್ಯಂತ ದೊಡ್ಡ ಜೀವಕೋಶ ಆಗಿದೆ ಫ್ರೆಂಡ್ಸ್. ಇದು 170 mm ಇರುತ್ತೆ ಫ್ರೆಂಡ್ಸ್. ಇದು ಪ್ರಶ್ನೆ 50. ಸ್ತ್ರೀಯರಲ್ಲಿ ಇರುವ ಅತಿ ದೊಡ್ಡ ಜೀವಕೋಶ ಯಾವುದು? ಅಂದರೆ ಸ್ತ್ರೀಯರಲ್ಲಿ ಕಂಡುಬರುವ ಜೀವಕೋಶ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅಂಡಾಣು ನೋಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್.